ಅಣ್ಣ ನಿಮ್ಮ ಹೆಸರು? ಚಂದ್ರು ಅಂತ. ಯಾವೂರಣ್ಣ ಇದು? ಕವಣಾಪುರ. ಅಡ್ರೆಸ್ ಹೇಳಿ, ಫುಲ್ ಅಡ್ರೆಸ್ಸು. ರಾಮನಗರ ತಾಲೂಕು, ಹಾಂ, ಕೈಲಂಚ ಹೋಬಳಿ, ಹಾಂ, ಕವಣಾಪುರ. ಹಾಂ. ಹಂಗಾರೆ ಎಷ್ಟು ತಿಂಗಳು ಕರು ಅಣ್ಣ ಇದು? ಇದು ಅಲ್ಲಿ 6 ತಿಂಗಳು ಆಗಿತ್ತು. ಹಾಂ. ನಮ್ಮ ಮನೆಗೆ ಬರೋದಕ್ಕೆ 7ನೇ ತಿಂಗಳಿಗೆ ನಮ್ಮ ಮನೆಗೆ ಬಂದದ್ದು. ನೀವು ತಂದಿದ್ದು? ನಾವು ತಂದಿದ್ದು. ಎಲ್ಲಿ ತಂದಿದ್ದಣ್ಣ ನೀವು? ಕೆಂಗಲ್ ಜಾತ್ರೆಯಲ್ಲಿ ತಂದದ್ದು. ನೈನ್ಗುಡಿ ಜಾತ್ರೆ ಅಲ್ಲ? ಐನಗುಡಿ. ಹಾಂ. ಎಷ್ಟಾಗಿತ್ತು ಅಣ್ಣ ವ್ಯಾಪಾರ ಕರು? ಇದು 55,000 ಆಗಿತ್ತು. ಹಾಂ. ಅಂದರೆ ಯಾವ ಊರಿಗೆ ಹುಟ್ಟಿರೋದು ಅಂತೇನು ಗೊತ್ತಿಲ್ಲ. ಇದು ಮಾಗಡಿ ಕಡೆ ಇರೋದು. ಹಾಂ. ಯಾವ ಇತ್ತು ಬಿಟ್ಟದೆ ಅಂತ ಗೊತ್ತಾಗಲಿಲ್ಲ. ಹಾಂ. ಕೆಂಗಲ್ ಬಂದಿದ್ದು, ಕೆಂಗಲಲ್ಲಿ ಹುಡುಕಿ ನಾನು ತಗೊಂಬಂದೆ. ಹಾಂ. ಅಂದರೆ ಬಿತ್ತನೆಗೆ ಬರ್ತದೆ ಅಂತ ನೀವು ತಂದಿರೋದಾ? ಬರ್ತದೆ ಅಂತ ತಂದೆ. ಹಾಂ. ಚೆನ್ನಾಗೈತೆ ಕರು. ಏನೇನು ತಿಂಡಿ ಕೊಡ್ತಾ ಇದ್ದೀರಾ ಅಣ್ಣ? ಇದಕ್ಕೆ ಜೋಳ, ಹಾಂ, ಹುಳ್ಳಿ, ಹಾಂ, ಮುಸ್ಕಿನ ಜೋಳ ನುಚ್ಚು ಹಾಂ, ಎಲ್ಲನೂ ಬೀಸಿ ಎಲ್ಲ ಮಾಡಿ ದಿನ 2 ಮುದ್ದೆ ಕೊಡ್ತಾರೆ. ಹಾಂ. ಬೆಳಗ್ಗೆ ಹೊತ್ತು 1 ಲೀಟ್ರ್ ಹಾಲು ಹಾಕ್ತಾವೆ. ಹಾಂ. ಸಾಯಂಕಾಲ 1/2 ಲೀಟ್ರ್ ಹಾಲು ಹಾಕ್ತಾವೆ. ಹ್ಞೂ. ಚೆನ್ನಾಗಿ ಸಾಕಿರ ನೀವು ತಂದು 1 ತಿಂಗಳಾಯ್ತಾ? ಅಲ್ಲಿಗೆ 1.5 ತಿಂಗಳಾಯ್ತು ನಮ್ಮ ಮನೆಗೆ ಬಂದಿದ್ದು. ಹಾಂ. ನೀವು ಎಷ್ಟು ತಲೆಮಾರಿಂದ ಕಟ್ತಾ ಇರೋಣ ನೀವು? ಇದು ನಮ್ಮ ತಾತನ ಕಾಲದಿಂದಲೂ ಕಟ್ಲೇ ಇದ್ದೀವಿ. ಹಾಂ. ಮಧ್ಯ ನಾವು ಬಿಟ್ಬಿಟ್ಟಿದ್ದೆ. ಈಗ ನಮ್ಮ ಮಗ ಏನು ಮಾಡೋದು ಬಿಡಲಿಲ್ಲ. ಈಗ ತರಬೇಕು ಅಂದ್ಬಿಟ್ಟು ಈ ಕೆಂಗಲಲ್ಲಿ ಹೋಗಿ ಹಾಂ. ತಂದೆ. ಹ್ಞೂ. ಅಪ್ಪರು ಊರಿನೇ ಕಟ್ತಿದ್ದು. ಹಾಂ. ಬೀಜದೋರಿ. ಬೀಜದವ್ರಿ. ಹಾಂ. ಈಗ ನಾವು ಅದನ್ನ ಬಿಡಲಿಲ್ಲ. ಈಗ ನಾವು ಅದನ್ನ ಮೂವ್ ಮಾಡ್ತಾರೆ. ಈಗ ರೈತರುಗಳು ಏನು ಮಾಡಬೇಕು ಅಂದರೆ ಒಂದೊಂದು ಹಸು ಕಟ್ಕೊಂಡು ಚೆನ್ನಾಗಿರೋದನ್ನ ಒಳ್ಳೆ ಕಡೆ ಅಂದರೆ ಓರಿಗಳು ಕೊಡಿಸಿ ಕ್ರಾಸಿಂಗ್ ಮಾಡಿಸ್ಬಿಟ್ಟು ಕರ ಬೀಳಿಸ್ಬೇಕು. ಅಣ್ಣ ಇಲ್ಲಿ ಸುತ್ತಮುತ್ತ ಹಳ್ಳಿಲಿ ಎಲ್ಲೋ ಅಂದರೆ ಬೀಜದೋರಿ ಇಲ್ಲ ಕ್ರಾಸಿಂಗಾಗೆ? ಸುತ್ತಮುತ್ತ ಎಲ್ಲೂ ಸಾಕಿ. ಹಾಂ. ಅಲ್ಲಿ ಬಿಟ್ಟರೆ ಅಲ್ಲಿ ಗೊಲ್ಲರದೊಡ್ಡಿಯಲ್ಲಿ ಒಂದದೆ. ಹಾಂ. ಅದು ನೆಕ್ಸ್ಟು ಇಲ್ಲಿ ನಾವು ಈಗ ಒಂದು ಕಳಿಸೋ ಅಂದ್ಬಿಟ್ಟು ತಗೊಂಬಂದೇವೆ. ಹಾಂ. ಚೆನ್ನಾಗಿ ಸಾಕಿ. ಕೊಡಲ್ಲ ಅಣ್ಣ ಈಗಲೇ ಸದ್ಯಕ್ಕೆ? ಸದ್ಯಕ್ಕೆ ಯಾರೋ ಬಂದರೂ ಕೊಡ್ತೀನಿ. ವ್ಯಾಪಾರ ಬಂದು ಕೊಡ್ತೀರಾ? ವ್ಯಾಪಾರ ಬಂದರೂ ಕೊಡ್ತೀನಿ. ವ್ಯಾಪಾರ ಬರಲ್ಲ ಅಂದರೆ ಮನೆ ತಾವು ಸಾಕು. ಎಷ್ಟು ಹೇಳ್ತಾ ಇದ್ದೀರಣ್ಣ? ಈಗ ನಾನು ಇದು 1 ಹೊತ್ತು ಹೇಳ್ತಾವನೆ. 1 ಹೊತ್ತು. ಹ್ಞೂ. ಚೆನ್ನಾಗಿ ಸಾಕಿರೋ ಕೊಂಬಿಮೆಲ್ಲ ನೀವೇ ರೆಡಿ ಮಾಡಿಸಿದೇನಣ್ಣ? ಹಾಂ, ನಾನು ರೆಡಿ ಮಾಡಿಸೋದು ಈಗ. ಹಾಂ. ನಿಮ್ಮ ನಂಬರ್ ಹೇಳಣ್ಣ. ನಂಬರ್ 97 97 41 41 45 45 19 19 52. 52.